Hi everyone, this is Anusha and welcome to my channel. Yeah, we are back with a shopping challenge and a haul video. It's Savna by Urbanic. I know some of you people are waiting for this haul. So, nandu first experience tara that I shopped from Savna by Urbanic. Urbanic, it's an app. It's an mostly concentrated on girls clothes. Nan men's wear ashtondu trendy nodilla. And ee brand, ee online shopping ಏನide, it's not from India. I think it's from UK. ಹಂಗಂತ ಅನ್ಕೊಂಡಿದ್ದೀನಿ UK ಫ್ಯಾಷನ್ ಅಂತ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ. ಆರ್ಗಾನಿಕಲಿ ಮುಂಚೆ ನಾನು ಶಾಪ್ ಮಾಡಿದ್ದೀನಿ, ಬಟ್ ತುಂಬ ಶಾಪ್ ಮಾಡಿಲ್ಲ. ಒಂದ್ಸರಿ ಏನೋ ಶಾಪ್ ಮಾಡಿದ್ದೆ ಅಷ್ಟೇ. ಸೊ ಇವಾಗ ಅದೇ ಅಪ್ಡೇಟ್ ಆಗಿ ಸಾವ್ನಾ ಬೈ ಅರ್ಬ್ಯಾನಿಕ್ ಅಂತ ದೇ ಹ್ಯಾವ್ ರೀಬ್ರ್ಯಾಂಡೆಡ್ ಆರ್ ಆ್ಯಪ್ನ ಹೊಸದಾಗಿ ಮಾಡಿದ್ದಾರೆ. ಇಟ್ಸ್ ಕಾಲ್ಡ್ ಸಾವನಾ ಬೈ ಅರ್ಬ್ಯಾನಿಕ್. ಆ್ಯಂಡ್ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ಟ್ರೆಂಡಿ ಕ್ಲಾತ್ಸ್ ಇರುತ್ತೆ. ನಮ್ಮಂಥ ಗರ್ಲ್ಸ್ಗಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಕಲೆಕ್ಷನ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಎವ್ರಿಥಿಂಗ್ ಇಸ್ ವೆಸ್ಟರ್ನ್ ವೇರ್, ಇಂಡಿಯನ್ ವೇರ್ ಇಲ್ಲ. ನಾನು ಹೇಳ್ದಂಗೆ ಬ್ರ್ಯಾಂಡ್ ಬಂದ್ಬಿಟ್ಟು ಇಟ್ಸ್ ಫ್ರಮ್ UK. ಸೊ ಎವ್ರಿಥಿಂಗ್ ಈಸ್ ವೆಸ್ಟರ್ನ್ ವೇರ್. ಆ್ಯಂಡ್ ಫಸ್ಟ್ ಕೆಲವೊಂದು ಹೇಳ್ಬಿಡ್ಬೇಕು ಇದ್ರ ಬಗ್ಗೆ ಅಂದರೆ, ನಾನು ಇಲ್ಲಿ ಶಾಪ್ ಮಾಡಿದ್ದು ಬಿಕಾಸ್ ಇಟ್ಸ್ ಮೈ ಬರ್ತ್ಡೇ. ಸೊ ನನಗೇನು ನನ್ನ ಬರ್ಡೇ ಬರ್ತಿದೆ. 5,000 ರೂಪೀಸ್ ಚಾಲೆಂಜ್ನ ನಾನು ಎಲ್ಲೋ ಬೇರೆ ಯಾವುದೋ ಒಂದು ಬ್ರ್ಯಾಂಡಲ್ಲಿ ಮಾಡೋಣ ಅಂದ್ಕೊಂಡವಳು. ಕೊನೆಗಿಲ್ಲ, ಸಾವನಾ ಬೈ ಅರ್ಬ್ಯಾನಿಕ್ ಟ್ರೈ ಮಾಡ್ದಂಗೆ ಆಗುತ್ತೆ. ಸೊ 5,000 ರೂಪೀಸ್ಗೆ ಏನೇನೆಲ್ಲ ಶಾಪ್ ಮಾಡ್ಬೋದು, ಆನ್ಲೈನ್ ಶಾಪಿಂಗ್ ಚಾಲೆಂಜೇ ಮಾಡೋಣ ಈ ಸರಿ ಅಂತ ಐ ಡನ್ ದಿಸ್. ಶಾಪಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ನೈಸ್, ಬಟ್ ಎಲ್ಲದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ನನಗೆ. ಬಟ್ ಆ ಪ್ಯಾಟ್ರನ್, ಆ ಪ್ರಿಂಟ್ಸ್ ಎಲ್ಲ ಹಾಗೆ ಇದೆ ಟ್ರೆಂಡಿಯಾಗಿ. ಸೊ ಎವ್ರಿಥಿಂಗ್ ಈಸ್ ಲೈಕ್, ಇಫ್ ನಿಮ್ಗೆ ಯಾವ್ದಾರು ಒಂದು ಇಷ್ಟ ಆದರೆ ಅದೆಲ್ಲ 1000 ಎಬೋನೇ ಇರುತ್ತೆ. ಆ್ಯಂಡ್ ಸೈಜಿಂಗಲ್ಲಿ ತುಂಬಾ ಬೇಜಾರಾಯಿತು, ಡಿಸಪಾಯಿಂಟ್ ಆಯಿತು ನನಗೆ. ಯಾಕಂದರೆ ಎಷ್ಟೊಂದು ಇಷ್ಟ ಆಗಿರೋದೆಲ್ಲ ಕರ್ವಿ ಗರ್ಲ್ಸ್ಗಲ್ಲ. ಇಟ್ಸ್ ಆಲ್ ಲೈಕ್ ಸ್ಲಿಮ್ ಫಿಟ್, ಆಮೇಲೆ ತುಂಬ ಲೈಕ್ ಮಾಡೆಲ್ ಶೇಪ್ ಗರ್ಲ್ಸ್ಗೆ. ಬಿಕಾಸ್ ನಾನು ಎಷ್ಟೊಂದು XL ಬಂದುಬಿಟ್ಟು 32 ಬಸ್ ಸೈಜು. ಸೊ ಹೌ ಕಮ್ XL ವಿಲ್ ಬಿ 32 ಬಸ್ ಸೈಜ್? ಬಟ್ ಸೈಜಸ್ ಎಲ್ಲ ರಿಯಲ್ ಆಗಿದೆ. ಅಲ್ಲಿ ಏನು ಸೈಜ್ ಇರುತ್ತೆ, ನೀವು ಎಕ್ಸಾಕ್ಟ್ ನಿಮ್ಮ ಸೈಜ್ ನೋಡ್ಕೊಂಡು ಆರ್ಡ್ರ್ ಮಾಡಿದ್ರೆ ಎಕ್ಸಾಕ್ಟ್ ಸೈಜ್ ಬರುತ್ತೆ. ಅದು ಒಂದು ನಂಗೆ ಯಾವುದ್ರಲ್ಲೂ ಡಿಸಪಾಯಿಂಟ್ ಆಗಲಿಲ್ಲ. ಅಲ್ಲಿ ಏನು ಸೈಜ್ ಇದೆ ಅದನ್ನು ನೋಡ್ಕೊಂಡು ಆರ್ಡರ್ ಮಾಡಿದೆ. ಸೊ ಇಟ್ಸ್ ಫೈನ್. ಹಾಗಂತ ನೀವು ಎಲ್ಲ ಪ್ರತಿಯೊಂದು ಟಾಪ್, ಪ್ರತಿಯೊಂದು ಪ್ಯಾಂಟ್ಗೂ ನೀವು ಚೆಕ್ ಮಾಡಬೇಕು ಸೈಜ್ ಕಾರ್ಟ್. ಇವಾಗ ಯಾವುದೋ ಒಂದು ಟಾಪ್ ಎಮ್ ಇರುತ್ತೆ, ನೀವು ಇನ್ನೊಂದು ಟಾಪು ಅದೇ ಸೇಮ್ ಇರುತ್ತೆ ಬಿಡು, ಒಂದೇ ಬ್ರ್ಯಾಂಡ್ದಲ್ವಾ ಅಂತ ಅಂದ್ಕೊಳ್ಳಂಗಿಲ್ಲ. ಸೊ ಅದು ಎಮ್ ಅಲ್ಲಿ 32 ಬಸ್ಟ್ ಇದ್ರೆ, ಇದು ಎಮ್ ಮೇ ಬಿ 38 ಇರುತ್ತೆ, ಇಲ್ಲ 28 ಇರುತ್ತೆ, ಆ ಥರ. ಸೊ ಪ್ರತಿಯೊಂದು ಈಚ್ ಆಫ್ ದ ಪ್ರಾಡಕ್ಟ್ಸ್ ಕೂಡ ಸೈಜಸ್ ಡಿಫ್ರೆಂಟ್ ಇರುತ್ತೆ. ನೀವು ಪ್ರತಿ ಒಂದು ಶಾಪ್ ಮಾಡಬೇಕಾದ್ರೂ ಪ್ರಾಡಕ್ಟ್, ಟಾಪ್ ಆಗಿರ್ಬೋದು, ಪ್ಯಾಂಟ್, ಫ್ರಾಕ್, ಪ್ರತಿಯೊಂದೂ ಸೊ ಒಂದು ಯೂನಿವರ್ಸಲ್ ಸೈಜ್ ಥರ ಅಲ್ಲ. ಒಂದೊಂದಕ್ಕೂ ನೀವು ಸೈಜ್ ಚೆಕ್ ಮಾಡಿ ಕಾರ್ಟ್ ಹಾಕೊಳ್ಳಿ, ಟ್ರೂ ಟು ದೇರ್ ಸೈಜ್. ಬಿಕಾಸ್ ಅವರು ಎಲ್ಲ ಒಂದೊಂದ್ಸರಿ 32 ಬಸ್ಟ್ ಅಂತ ಅಂದರೆ ನೀವು ಬಿಲೀವ್ ಮಾಡದೇ ಇರ್ಬೋದು, ಎಲ್ಲೂ 32 ಬಸ್ಟ್ ಇರುತ್ತಾ ಇಲ್ಲ ಅಂತ ನೀವು ಆರ್ಡರ್ ಮಾಡಿದ್ರೆ ನಿಮ್ಗೆ ಅದು ಟೈಟ್ ಪಕ್ಕ ಆಗುತ್ತೆ. 32 ಅಂದರೆ 32 ಇರುತ್ತೆ. ಕೆಲವೊಂದ್ಸರಿ 42 ಬಸ್ಟ್ ಕೂಡ ಇತ್ತು. ಸೊ ನಾನು ಒಂದು ಆರ್ಡರ್ ಮಾಡಿದ್ದೀನಿ, 42 ಇರುತ್ತಾ ಅಂದ್ಕೊಂಡು, ಬಟ್ ಅದು ತುಂಬ ಲಾರ್ಜ್ ಬಂದಿದೆ ನನಗೆ. ಸೊ ದೇ ಆರ್ ಟ್ರೂ ಟು ದೇರ್ ಸೈಜ್, ಅದೊಂದು ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡೆಲಿವರಿ ಡೇಟ್ಗೂ ಅಷ್ಟೇ. ಕೆಲವೊಂದು ಫಾಸ್ಟ್ ಡೆಲಿವರಿ, 2 ಡೇಸಲ್ಲಿ ಡೆಲಿವರಿ ಆಗುತ್ತೆ ಅಂತ ಅವ್ರು ಏನಾರು ಮೆನ್ಷನ್ ಮಾಡಿದರೆ 2 ಡೇಸಲ್ಲಿ ಡೆಲಿವರಿ ಆಗುತ್ತೆ. ಕೆಲವೊಂದು ಲೈಕ್ 15 ಡೇಸ್ ತೊಗೊಳುತ್ತೆ, ಅಥವಾ ಪರ್ಟಿಕ್ಯುಲರ್ ಡೇಟ್ನ ಮೆನ್ಷನ್ ಮಾಡಿದರೆ ಅದೇ ಡೇಟ್ಗೆ ಡೆಲಿವರಿ ಆಗುತ್ತೆ. ನನಗೆ 2 ಪ್ರಾಡಕ್ಟ್ ಇಷ್ಟು ಡಿಲೇ ಮಾಡ್ತು, ಅದಕ್ಕೆ ಇದು ಲೇಟಾಗಿ ಬರ್ತಿದೆ. ಇನ್ನು ಮಿಕ್ಕಿದೆಲ್ಲ ವಿತಿನ್ 2 ಡೇಸ್ ಡೆಲಿವರ್ ಆಯಿತು. 2 ಪ್ರಾಡಕ್ಟ್ಗೋಸ್ಕರ ಐ ಹ್ಯಾವ್ ವೇಟೆಡ್ ಮೋರ್ ದೆನ್ 10 ಡೇಸ್. ಸೊ ಅದು ಹೆಂಗೆ ಲೈಕ್ ಸ್ಟಾಕ್ಸ್ ಇರುತ್ತೆ ಆ ಥರ ಅನಿಸುತ್ತೆ. ಸಾಕು ಅನ್ಸುತ್ತೆ ಇಷ್ಟು ಇನ್ಫಾರ್ಮೇಷನ್. ಇಟ್ಸ್ ಲೈಕ್ ಮಿಂತ್ರಾ, ಅದರಲ್ಲೆಲ್ಲ ನೀವು ಹೆಂಗೆ ಶಾಪ್ ಮಾಡ್ತೀರಾ ಅದೇ ಥರ ಆನ್ಲೈನ್ ಆ್ಯಪ್, ವಿಚ್ ಈಸ್ ಬೇಸ್ಡ್ ಫಾರ್ ಓನ್ಲಿ ವೆಸ್ಟರ್ನ್ ವೇರ್, ಮಾಡರ್ನೈಸ್ಡ್ ಕ್ಲಾತ್ಸ್, ಆ ಥರ. ಆ್ಯಂಡ್ ಪ್ರೈಸ್ ರೇಂಜು ಸ್ವಲ್ಪ ಜಾಸ್ತಿ ಇರುತ್ತೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಕಮ್ಮಿಗಂತೂ ಇಲ್ಲ, ಎಲ್ಲ ಪ್ರೈಸ್ ರೇಂಜ್ ಜಾಸ್ತಿ ಅಂತಲೇ ಅನಿಸ್ತು. ಕೆಲವೊಂದು ವರ್ತ್ ಇದೆ ಅಂತಲೂ ಅನಿಸ್ತು, ಕೆಲವೊಂದು ವರ್ತ್ ಇಲ್ಲ ಅಂತಲೂ ಅನಿಸ್ತು. ಸೊ 5,000 ರೂಪೀಸ್ ನಾನು ಚಾಲೆಂಜ್ ಮಾಡೋಕ್ಕೆ ಹೋಗಿದ್ದು, ಬಟ್ ಅದು ಜಾಸ್ತಿ ಆಯಿತು. ಇಟ್ ಕಾಸ್ಟೆಡ್ ಮೀ ಅರೌಂಡ್, ಮಾಡೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಇತ್ತ, ಕೆಲವೊಂದು ಪ್ರಾಡಕ್ಟ್ಸ್ ಬಿಡೋದು ಬೇಡ ಅಂತ ಅನಿಸ್ತು. ಹಾಗಾಗಿ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 6,600 ರೂಪೀಸ್ ಆಯಿತು ನನಗೆ. 5,000 ರೂಪೀಸ್ ಚಾಲೆಂಜ್ ಮಾಡೋಕ್ಕೆ ಹೋಗಿ ಐ ಪೇಯ್ಡ್ ಫಾರ್ ಆಲ್ ದೀಸ್. ನಾನು ಇವಾಗ ಏನು ಹಾಲ್ ವಿಡಿಯೋ ತೋರಿಸ್ತೀನಿ ಅದಕ್ಕೆಲ್ಲ ಸೇರಿಸಿ ಟೋಟಲ್ 6,600. ಸೊ ಅದರಲ್ಲೂ ನನಗೆ ಒಂದಕ್ಕೆ ಬೈ 1 get 1 ಆಪ್ಷನ್ ಸಿಕ್ತು 2 ಪ್ರಾಡಕ್ಟ್ಗೆ. ಹಾಗಾಗಿ ಅದೊಂದು 50% ಆಫ್ ಅಂತ ಅಂದ್ಕೊಳ್ಳಿ. ಇನ್ನೊಂದು ಎಕ್ಸ್ಟ್ರಾ 800 ಕೂಪನ್ ಅವರೇ ಕೊಟ್ಟರು ನನಗೆ. 4,000 ಮೇಲೆ ಶಾಪ್ ಮಾಡಿದ್ರೆ ಎಕ್ಸ್ಟ್ರಾ 800 ಕೂಪನ್. ಸೊ ನಾವೇನು ಅಪ್ಲೈ ಮಾಡೋದು ಬೇಡ, ಆಟೋ ಅಪ್ಲೈ, ಅದೇ ಅಪ್ಲೈ ಆಗಿತ್ತು. ಸಾಕು ಇಷ್ಟು. ಕಮ್ ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ದ ಹಾಲ್ ವಿಡಿಯೋ. ಆ್ಯಂಡ್ ಇಷ್ಟು ಪ್ರಾಡಕ್ಟ್ಸ್ಗೆ ಐ ಹ್ಯಾವ್ 2 ಪ್ಯಾಕೇಜ್ ಬಂದಿದೆ. ಅವರ ರೀಬ್ರ್ಯಾಂಡಿಂಗ್ ಯೆಲ್ಲೋ ಕಲರ್
ಸಾವ್ನಾ ಪ್ಯಾಕ್ ಅಲ್ಲೇ ಬರುತ್ತೆ. ಈಗ ತೊಗೊಂಡಿದ್ದೀನಲ್ಲ, ಶಾಪ್ ಮಾಡಿದ್ದೀನಲ್ಲ, ಇದರಲ್ಲಿ ಎಲ್ಲ ನನ್ನ ಫೇವ್ರೆಟ್ಸೇ. ಆ್ಯಂಡ್ ಎಲ್ಲದು ಈ ಥರ ಜಿಪ್ ಲಾಕ್ ಪೇಪರಲ್ಲಿ ಕವರಲ್ಲಿ ಹಾಕಿ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ, ಈ ಥರ ಕಳಿಸ್ತಾರೆ, ವಿಚ್ ಲುಕ್ ಸೋ ಗುಡ್. ಇದನ್ನು ನೀವು ಎಸೆಯೋದು ಬೇಡ, ನೀವು ರೀಯೂಸ್ ಎಲ್ಲ ಮಾಡ್ಕೋಬೋದು, ಬಿಕಾಸ್ ಜಿಪ್ ಲಾಕ್ ಇರುತ್ತಲ್ಲ. ಹಾಗಾಗಿ ಪ್ರತಿಯೊಂದು ಪ್ರಾಡಕ್ಟ್ಗೂ ಈ ಥರ ಜಿಪ್ ಲಾಕ್ ಕವರಲ್ಲೇ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ತಾರೆ. ಸ್ಟಾರ್ಟ್ ವಿತ್ ದ ಫಸ್ಟ್ ಪೀಸ್. ಸೊ ಫಸ್ಟ್ ಈಸ್ ಮೈ ಫೇವ್ರೆಟ್ ಟಾಪ್. ಇದನ್ನು ನೋಡಿದ ತಕ್ಷಣ ಬೇರೆದು ಯಾವುದೋ ಒಂದು ಕಾರ್ಟ್ ಹಾಕ್ಕೊಂಡಿದ್ದೆ, ಇದು ನೋಡಿದ ತಕ್ಷಣ ಸೇಮ್ ಪ್ರೈಸ್ ಇತ್ತು. ಸೊ ಇದು ನೋಡಿದ ತಕ್ಷಣ ಐ ವಾಂಟ್ ಟು ಶಾಪ್ ದಿಸ್ ಒನ್ ಅಂತ ಅಂದ್ಬಿಟ್ಟು ಐ ಗಾಟ್ this pink top. ಇಲ್ಲಿಗೆ ಎಲ್ಲೆಲ್ಲೂ ಟ್ರೆಂಡಿಂಗ್ ಅಲ್ವಾ, ದಿಸ್ ರೆಡ್ ಆ್ಯಂಡ್ ಪಿಂಕ್ ಚೆಕ್ಸ್ ಟಾಪ್. ಸೊ ಈ ಟಾಪ್ಗೆ ಏನು ನೇಮ್ ನನಗೆ ಗೊತ್ತಿಲ್ಲ, ಎಲ್ಲ ಇವಾಗ ಟ್ರೆಂಡಿಂಗ್ ಅಲ್ವಾ. ಮಿಡಲಲ್ಲಿ ಇವಾಗ ಶರ್ಟ್ ಬಟನ್ಸ್ ಬದಲು ಟೈಯಿಂಗ್ ಕೊಡ್ತಾ ಇರೋದು. ಸೊ ಇದು ನೋಡಿದ ತಕ್ಷಣ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಟ್ರಾಕ್ಟ್ ಆಗಿದ್ದೆ ಈ ಪಾಕೆಟ್ಸು ಮತ್ತು ಈ ಹಾರ್ಟ್ಸು ಆ್ಯಂಡ್ ಈ ಪ್ಯಾಟ್ರನ್, ಈ ಚೆಕ್ಸ್ ಪ್ಯಾಟ್ರನ್ ಥರ ನನ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ಒಳಗಡೆ ಯಾವ್ದಾದ್ರು ಸ್ಪೆಗೆಟಿ ಹಾಕ್ಕೊಂಡು ಲೇಯರ್ ಮಾಡೋಣ, ಇಲ್ಲ ಹಾಗೇನಾದ್ರು ಲೇಯರ್ ಮಾಡೋಣ ಅಂತ ಸೈಜ್ನ ಕಾರ್ಟಿಗೆ ಹಾಕಿದೆ ಫಸ್ಟು. ಬೇರೆದು ಎಲ್ಲ ನೋಡೋಣ ಅಂತ ಹೋದೆ. ಆಫ್ಟರ್ ಸೆಲೆಕ್ಟಿಂಗ್ ಆಲ್ ದ ಪ್ರಾಡಕ್ಟ್ಸ್ ವೆನ್ ಐ ಕಮ್ ಬ್ಯಾಕ್ ಟು ದ ಕಾರ್ಟ್, ಸೈಜು ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಓಕೆ ಚಲೋ ಎಲ್ಲ ಆರ್ಡರ್ ಮಾಡೋಣ ಅಂತ ಮಾಡಿದೆ. ಎಲ್ಲೋ ವಾಸ್ ಲೈಕ್ ಬಿಗ್ ಟು ಮೀ. ಬಸ್ ಸೈಜ್ ಎಲ್ಲ ನಾನು ಹೇಳ್ದಂಗೆ 40-42 ಆ ಥರ ಏನೋ ಇತ್ತು. ಸೊ ಬಟ್ ನನಗೆ ಎಲ್ಲೋ ಸೊ ಅಷ್ಟೊಂದು ಲೂಸ್ ಆಗಲ್ಲ, ಅಂದರೆ ಹೊರಗಡೆ ಬೇರೆ ಪ್ರಾಡಕ್ಟ್ಸ್ ಬೇರೆ ಬ್ರ್ಯಾಂಡಿಂಗಲ್ಲಿ. ಸೊ ನೋಡೋಣ ತರಿಸಿ ಅಂತ ತರಿಸಿದೆ. ಬಟ್ ದಿಸ್ ಇಸ್ ಹ್ಯೂಜ್ ಫಾರ್ ಮೀ, ತುಂಬ ದೊಡ್ಡದು. ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ, ಬಿಕಾಸ್ ನಾನಿಲ್ಲಿ ಆಲ್ರೆಡಿ ಇಷ್ಟು ಸ್ಟಿಚ್ ಮಾಡಿಸಿದ್ದೀನಿ. ಬಿಕಾಸ್ ನನಗೆ ಇದನ್ನು ರಿಟರ್ನ್ ಹಾಕೋದಕ್ಕೆ ಇಷ್ಟ ಆಗಲಿಲ್ಲ, ಬಿಕಾಸ್ ಎಕ್ಸ್ಚೇಂಜ್ ಆಪ್ಷನ್ ಇಲ್ಲ. ಅದನ್ನು ನಾನು ನಿಮ್ಗೆ ಹೇಳಲಿಲ್ಲ, ಇದರಲ್ಲಿ ಎಕ್ಸ್ಚೇಂಜ್ ಆಪ್ಷನ್ಸೇ ಇಲ್ಲ, ನೀವಿಲ್ಲ ರಿಟರ್ನ್ಗೆ ಹಾಕ್ಬೇಕು ಅಷ್ಟೇ. ಸೊ ಹಾಗಾಗಿ ಆಮೇಲೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು ಈ ಪ್ರಾಡಕ್ಟು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಓಕೆ ನಾನೇ ಏನೋ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಣ ಅಂತ. ಇಷ್ಟು ಅಗಲ ಇಷ್ಟುದ್ದ ಫಿಟ್ಟಿಂಗ್ ಮಾಡಿಸೂ ಇನ್ನೂ ನನಗೆ ಲೂಸ್ ಆಗ್ತಿದೆ. ಇದು ವಾಟ್ ಟು ಡೂ, ಬಟ್ ಇಟ್ಸ್ ಮೈ ಫೇವ್ರೆಟ್ ಒನ್. ತುಂಬ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಬ್ಯಾಗಿಯಾಗಿ ಹೀಗೆ ಲೂಸ್ ಫಿಟ್ಟಿಂಗ್ ಕೂತ್ಕೊಂಡ್ರು ಚೆನ್ನಾಗಿರುತ್ತೆ. ಆ್ಯಂಡ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಕಾಟನ್. ಈ ಪ್ಯಾಟ್ರನ್, ದಿಸ್ ಇಸ್ ಲೈಕ್ ಫಸ್ಟ್ ಟೈಮ್ ಐ ಆಮ್ ಹ್ಯಾವಿಂಗ್ ದಿಸ್ ಪ್ಯಾಟ್ರನ್ ಟಾಪ್. ಹೌ ಕ್ಯೂಟ್ ಇಟ್ ಈಸ್ ಅಲ್ಲ, ದಿಸ್ ಇಸ್ ಸಚ್ ಅ ಕ್ಯೂಟ್ ಟಾಪ್. ದಿಸ್ ಇಸ್ ದ ವೆರಿ ಫಸ್ಟ್ ಪ್ರಾಡಕ್ಟ್ ಐ ಶಾಪ್ಡ್ ಫ್ರಮ್ ಸಾವ್ನಾ ಅರ್ಬ್ಯಾನಿಕ್. ಕೆಲವೊಂದು ಆಫರ್ ಇರುತ್ತೆ 10-20% ಹಾಗೆ, ಇದೇನು ಆಫರ್ ಇರಲಿಲ್ಲ. ದಿಸ್ ಕಾಸ್ಟೆಡ್ ಮೀ ಅರೌಂಡ್ 1390 rupees. ಸೊ 1390 rupeesಗೆ ಇದು ವರ್ತ್ ಇದೆ ಅಂತ ನಂಗೆ ಅನಿಸಲ್ಲ. 900 ಈಸ್ ಫೈನ್, 1900 ಅಥವಾ 800, 850 ಈಸ್ ಫೈನ್. ಬಟ್ ಐ ಪೇಯ್ಡ್ ಅರೌಂಡ್ 1390 rupees ಫಾರ್ ದಿಸ್ ಟಾಪ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಡ್ರೆಸ್ಸಸ್, ತುಂಬ ಬೇರೆ ಬೇರೆ ಕ್ಯಾಟಗರಿಲಿ ತುಂಬ ಪ್ರಾಡಕ್ಟ್ಸ್ ಇಷ್ಟ ಆಯಿತು. ಬಟ್ ಎಲ್ಲ ಎಕ್ಸ್ಪೆನ್ಸಿವ್ ಇತ್ತು. ಆ್ಯಂಡ್ ನಾನು 5000ಗೆ ಸ್ಟಿಕ್ ಆನ್ ಆಗೋಣ ಅಂದ್ಕೊಂಡೆ, ಅದು ನೋಡಿದ್ರೆ 6000 ಆಯಿತು. ಸೊ ಹಾಗಾಗಿ ಕೆಲವೊಂದೆಲ್ಲ ಡ್ರಾಪ್ ಮಾಡಿದೆ. ಸೊ ಎಷ್ಟು ಬಂತು ಇಷ್ಟು ಅಮೌಂಟ್ಗೆ ಅಷ್ಟನ್ನೇ ಶಾಪ್ ಮಾಡಿದೆ. ನೆಕ್ಸ್ಟ್ ಒನ್ ವಿ ಹ್ಯಾವ್ ದಿಸ್ ಟಾಪ್ ಲೈಕ್ ಟೀ ಶರ್ಟ್. ಸೊ ಲೂಸ್ ಫಿಟ್ಟಿಂಗ್ ಟೀ ಶರ್ಟ್, ಬ್ಯಾಗಿ ಟೀ ಶರ್ಟ್, ಬಾಯ್ ಫ್ರೆಂಡ್ ಶರ್ಟ್ ಆ ಥರ ಎಲ್ಲ ಏನಂತಾರೆ ಆ ಥರ ಲೂಸ್ ಫಿಟ್ಟಿಂಗ್ ಒಂಥರ ಡ್ರಾಪ್ ಶೋಲ್ಡರ್ ಟೀ ಶರ್ಟ್ ಇದು, ವಿಚ್ ಲುಕ್ಸ್ ಲೈಕ್ ದಿಸ್. ಸೊ ಇದು ತುಂಬ ಅಂದರೆ ತುಂಬ ಕಂಫರ್ಟಬಲ್ ಇದೆ. ನನಗೆ ಈ ಥರ ಬೇಕಿತ್ತಾಯ್ತಾ, ನಾನು ತುಂಬ ಹುಡುಕ್ತಾ ಇದ್ದೆ ಇಲ್ಲಿ ಲೈಕ್ ಲೋಕಲ್ ಶಾಪ್ಸಲ್ಲೆಲ್ಲ ಥರ ಲೂಸ್ ಫಿಟ್ಟಿಂಗ್ ಒಂಥರ ಪ್ಯಾಂಟ್ಸ್ಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯೂಶ್ವಲಿ ಸುಮ್ಮನೆ ಒಂದು ಮೂವಿಗೆ ಹೋಗೋಕ್ಕೋ ಅಥವಾ ಒಂದು ಏನೋ ಆಚೆ ಎಲ್ಲ ಹೋಗೋಕ್ಕೆ ಬೇಕು ಅಂತ ಹುಡುಕ್ತಾ ಇದೆ. ಐ ಡಿಡೆಂಟ್ ಫೌಂಡ್ ಎನಿವೇರ್. ಕೊನೆಗೆ ಬಾಯ್ಸ್ ಸೆಕ್ಷನಲ್ಲೇ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಐ ಫೌಂಡ್ ದಿಸ್ ಇನ್ ಸಾವ್ನಾ ಅರ್ಬ್ಯಾನಿಕ್. ತುಂಬ ಚೆನ್ನಾಗಿದೆ ಅಲ್ಲ, ದಿಸ್ ಪ್ರಿಂಟ್ ಎವ್ರಿಥಿಂಗ್ ಇಸ್ ಸೋ ಗುಡ್. ಕಲರು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಮೆಟೀರಿಯಲ್ ತುಂಬ ಸಾಫ್ಟು, ತುಂಬ ಚೆನ್ನಾಗಿದೆ, ಲೈಕ್ ಅ ಗುಡ್ ಥಿಕ್ ಕಾಟನ್. ಇದು ಅಷ್ಟೇ ಟ್ರೂ ಟು ದೇರ್ ಸೈಜ್. ನಾನು ಸೈಜಸ್ ಮತ್ತು ಪ್ರೈಸ್ ಎಲ್ಲ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ. ಸೊ ದಿಸ್ ದ ಒನ್ ಟೀ ಶರ್ಟ್. ಇದು ಕಾಂಬೋ ಥರ ನನಗೆ. ಇದನ್ನು ನಾನು ಕಾರ್ಟ್ಗೆ ಹಾಕಿದಾಗ ಕೆಳಗಡೆ ಒಂದು ಆಪ್ಷನ್ ಬಂತು, ಸೊ ದಟ್ ಆ್ಯಡ್ ಅನದರ್ ಒನ್ ಪ್ರಾಡಕ್ಟ್, ಸೊ ದಟ್ 50% ಆಫ್ ಇರುತ್ತೆ, ಇಲ್ವಾ ಬೈ ಒನ್ ಗೆಟ್ ಒನ್ ಥರ ಇರುತ್ತೆ ಅಂತ. ಸೊ ಅದಕ್ಕೆ ನಾನು ಇದೇ ಥರ ಇನ್ನೊಂದು ಟೀ ಶರ್ಟ್ ತೊಗೊಳ್ಳೋಣ ಅಂತ ಐ ಗಾಟ್ ದಿಸ್ ಬ್ಲ್ಯಾಕ್ ಟೀ ಶರ್ಟ್, ಸೇಮ್ ಲೂಸ್ ಫಿಟ್ಟಿಂಗ್ ಟೀ ಶರ್ಟ್ ವಿಚ್ ಲುಕ್ಸ್ ಲೈಕ್ ದಿಸ್ ಇಸ್ ಮೈ ಫೇವ್ರೆಟ್. ಇದು ಹೆಂಗೆ ನನ್ನ ಫೇವ್ರೆಟ್, ಇದು ಡೆಲಿವರ್ ಆದಮೇಲೆ ದಿಸ್ ಇಸ್ ಮೈ ಫೇವ್ರೆಟ್ ಆಗೋಯ್ತು. ಯಾಕಂದರೆ ಇದೇ ನಾನು ಇದಕ್ಕೋಸ್ಕರನೇ ವೆಯ್ಟ್ ಮಾಡಿದ್ದು. ಇದು 10 days ಲೇಟರ್ ನನಗೆ ಡೆಲಿವರ್ ಆಯಿತು. ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು, ಸಾಫ್ಟ್ನೆಸ್ಸು ಎಲ್ಲ. ಆ್ಯಂಡ್ ಈ ಪ್ರಿಂಟು ಕೂಡ ತುಂಬ ಕ್ಯಾಚಿಯಾಗಿ ಚೆನ್ನಾಗಿದೆ ಅನಿಸ್ತು. ಈ ಥರ ಟೈಪ್ ಒಂದು ಟೀ ಶರ್ಟ್ನ ನಾನು ಝಾರಾದಲ್ಲಿ ನೋಡಿದ್ದೆ. ಇಟ್ ವಾಸ್ ಅರೌಂಡ್ 2000 ಅನಿಸುತ್ತೆ. ಸೊ ಇಲ್ಲಿ ನಾನು ಇದೆರಡಕ್ಕೂ ಸೇರಿಸಿ ಎಷ್ಟು ಪೇ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲೇ ಒಂದು ಮಿಸ್ ಇದಾಯಿತು.
ಸೊ ನಾನು ಇದನ್ನು ಬಂದ್ಬಿಟ್ಟು ಎಮ್ ಏನೋ ಆರ್ಡರ್ ಮಾಡಿದ್ದೀನಿ, ಇದನ್ನು ಬಂದ್ಬಿಟ್ಟು ಎಲ್ ಆರ್ಡರ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ದ ಸೈಜಿಂಗ್ ಅವ್ರು ಮೆನ್ಷನ್ ಮಾಡಿರೋದ್ರಲ್ಲಿ. ಇದು ಎರಡು ಪರ್ಫೆಕ್ಟ್ ಆಗಿದೆ, ಅಲ್ಲಿಗೆ ಇದು ನಾನು ಎಮ್ ಏನೋ ತೊಗೊಂಡಿದ್ದೀನಿ, ಇದು ಎಲ್ ತೊಗೊಂಡಿದ್ದೀನಿ. ಸೊ ನಾನೇನಾದ್ರು ಇದನ್ನು ಚೆಕ್ ಮಾಡಿದೆ, ನಾನು ಎಮ್ ಎ ಆಗುತ್ತೆ ಅಂತ ಆರ್ಡರ್ ಮಾಡಿಬಿಟ್ಟಿದ್ದಿದ್ರೆ ಇದು ಸೈಜ್ ಚೆಕ್ ಮಾಡಿದೆ ನಂಗೆ ಟೈಟ್ ಆಗ್ತಿತ್ತು, ಬಿಕಾಸ್ ಇದು ನಂಗೆ ಪರ್ಫೆಕ್ಟ್ ಫಿಟ್ ಇದೆ. ಹಿಂಗೆ ಸೈಜಸ್ ಒಂದೊಂದನ್ನು ಚೆಕ್ ಮಾಡಿ ನೀವು ಶಾಪ್ ಮಾಡಬೇಕು. ದೇ ಆರ್ ಟ್ರೂ ಟು ದೇರ್ ಸೈಜಸ್. ಆ್ಯಂಡ್ ನಮಗೆ ಕೆಲವೊಂದು ಡ್ರೆಸ್ಸಸ್ಸಲ್ಲೆಲ್ಲ ಸೈಜಸ್ ಸಿಗೋದೇ ಇಲ್ಲ, ಬಿಕಾಸ್ ಎಕ್ಸೆಲ್ಲು ಕೆಲವೊಂದು ಸರಿ 32 ಬಸ್ಟ್ಗೆ ಎಕ್ಸೆಲ್ ವಿಲ್ ಬಿ ಲಾಸ್ಟ್. ಸೊ ಎಷ್ಟೊಂದು ಕ್ಯೂಟ್ ಡ್ರೆಸ್ಸಸ್ ಇಷ್ಟ ಆಯಿತು. ನಾಟ್ ಫಾರ್ ಅಸ್, ನಾಟ್ ಫಾರ್ ಬಿಗ್ ಬಸ್ಟ್ ವುಮೆನ್ಸ್ ಹೂ ಆರ್ ಲೈಕ್ ಮಾಡೆಲ್ಸ್, ತುಂಬ ಸ್ಲೀಕ್ ಆಗಿರೋರಿಗೆ ಆ ಡ್ರೆಸ್ಸಸ್. ಆ್ಯಂಡ್ ಐ ಪೇಡ್ ಫಾರ್ ದಿಸ್ ಬ್ಲ್ಯಾಕ್ ಶರ್ಟ್ 890 rupees ಈಚ್. ಎರಡು 890 ನನಗೆ 2ರಿಂದ ಬೈ 1 get 1 ಥರ ಸಿಕ್ತು. ಸೊ 50% ಆಫಲ್ಲಿ ಐ ಪೇಡ್ 435 ಆ್ಯಂಡ್ 435 ಫಾರ್ ದಿಸ್ ಬೋತ್ ಟೀ ಶರ್ಟ್. 438 rupees, ಅಬ್ಸಲ್ಯೂಟ್ಲಿ ವರ್ತ್ ಇಟ್. ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ, ಹಾಕೊಂಡಾಗ ಫೀಲ್ ಎಲ್ಲ ತುಂಬ ಚೆನ್ನಾಗಿದೆ, ಸಾಫ್ಟ್ ಥಿಕ್ ಕಾಟನ್ ಕಾಂಬೋದಲ್ಲಿ ಐ ಗಾಟ್ ದಿಸ್. ಆ್ಯಂಡ್ ಈಗ ತಾನೇ ನಾನು ಹೇಳಿದ್ನಲ್ಲ ಎಸ್ ಎಮ್ ಎಲ್ ಅಂತ, ಸೊ ದಿಸ್ ಈಸ್ ಎಮ್, ದಿಸ್ ಈಸ್ ಎಸ್ ಇನ್ ಸೈಜ್ ಆ್ಯಂಡ್ ಬೋತ್ ಫಿಟ್ಸ್ ಪರ್ಫೆಕ್ಟ್ ಫಾರ್ ಮೀ. ನೆಕ್ಸ್ಟ್ ಒನ್ ವಿ ಹ್ಯಾವ್ ಜೀನ್ಸ್. ತಗೊಳ್ಳೇಬೇಕು, ಟ್ರೈ ಮಾಡಲೇಬೇಕು ಅರ್ಬ್ಯಾನಿಕ್ ಜೀನ್ಸ್ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಶಾಪ್ ಮಾಡಿದ್ದು ನಾನು. ದಿಸ್ ಈಸ್ ಅ ಸ್ಟ್ರೈಟ್ ಕಟ್, ಅ ಬೂಟ್ ಕಟ್ ಆರ್ ಅ ಬ್ಯಾಗಿ ಫಿಟ್ಟಿಂಗ್ ಜೀನ್ಸ್ ಮೆಟೀರಿಯಲ್ ಬಗ್ಗೆ ಮಾತಾಡೋದೇ ಬೇಡ. ದಿಸ್ ಇಸ್ ಸೋ ಗುಡ್. ಒಂಥರ H&M ಝಾರಾ ಜೀನ್ಸ್ ಯಾವ ಮೆಟೀರಿಯಲಲ್ಲಿ ಇರುತ್ತೆ, ಯಾವ ಥರ ಇರುತ್ತೆ ಅದೇ ಥರ ಇದೆ. ಅಟ್ ದ ಸೇಮ್ ಟೈಮ್ ತುಂಬ ಥಿಕ್ ಇದೆ, ಹಾಗಂತ ತುಂಬ ರ್ಯಾಶ್ ಅಥವಾ ತುಂಬ ವರ್ಟ್ ಅನ್ಸಲ್ಲ, ಹಾಕೊಂಡಾಗ ಸಾಫ್ಟ್ ಆಗೂ ಇದೆ. ಒಂಥರ ಬ್ಲೆಂಡೆಡ್ ಆಫ್ ಥಿಕ್ನೆಸ್ ಆ್ಯಂಡ್ ಸಾಫ್ಟ್ನೆಸ್ ಬೋತ್ ಟುಗೆದರ್, ನೈಸ್. ಲೈಕ್ ಐ ಡೋಂಟ್ ನೋ ಹೆಂಗೆ ಎಕ್ಸ್ಪ್ಲೈನ್ ಮಾಡಿದೆ ಅಂತ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹಿಂಗಿದೆ ಜೀನ್ಸು. ಈ ಜೀನ್ಸಲ್ಲಿ ಒಂದು ಎಡವಟ್ಟು ಕೆಲಸ ಮಾಡಿಕೊಂಡೆ ನಾನು. ದ ಥಿಂಗ್ ಈಸ್, ಸೈಜ್ ಚೆಕ್ ಮಾಡಿದೆ ಆಯಿತಾ, ಇಟ್ ವಾಸ್ ಲೈಕ್ ಎಮ್ ಎಲ್ ಆ ಥರ ಇರಲಿಲ್ಲ, ವೇಸ್ಟ್ ಸೈಜ್ ಆಯಿತು 28, 29 ಕೂಡ ಆಯಿತು, 30 ಆ ಥರ. ನನ್ನ ವೇಸ್ಟ್ ಸೈಜ್ ಯಾವಾಗಲೂ 28. ನಾನು ಅಂದ್ಕೊಂಡೆ ಫಸ್ಟ್ ಟೈಮ್ ತೊಗೊಳ್ತಾ ಇರೋದಲ್ಲ, 28 ಫಿಟ್ಟಿಂಗ್ ಆಗಿಬಿಟ್ರೆ, ಟೈಟ್ ಆಗಿಬಿಟ್ರೆ, ಬಿಕಾಸ್ ನನಗೆ ಇವಾಗ ಬಾಟಮ್ ವೇರ್ ಸ್ವಲ್ಪ ಟೈಟ್ ಆಗಿದೆ ನನ್ನ ಹತ್ರ ಇರೋದೆಲ್ಲ. ಸೊ ಹಾಗಾಗಿ ಬೇಡ, 29 ಆರ್ಡರ್ ಮಾಡೋಣ ಅಂತ ಆರ್ಡರ್ ಮಾಡಿದೆ. 29 ಇಸ್ ಟೂ ಲೂಸ್ ಫಾರ್ ಮೀ. ಸೊ ಅದು ಹೇಳ್ದಂಗೆ ರಿಟರ್ನ್ ಆಪ್ಷನ್ನು, ಎಕ್ಸ್ಚೇಂಜ್ ಎಲ್ಲ ಇಲ್ಲ. ಸೊ ನನಗೆ ಬೇಕಿತ್ತು, ಹಾಗಾಗಿ ನಾನು ಹೋಗಿ ಫಿಟ್ಟಿಂಗ್ ಮಾಡಿಸ್ಕೊಂಡೆ ಇದನ್ನ ಇಷ್ಟು. ಸೊ ನಾನು ದೇ ಆರ್ ಟ್ರೂ ಟು ದೇರ್ ಸೈಜ್. ಇವಾಗ ನಂಗೆ ಅನಿಸ್ತು, ಸೊ 28 ಅಂದರೆ 28 ಆರ್ಡರ್ ಮಾಡಬೇಕು, ವೇಸ್ಟ್ ಸೈಜ್ ಅದೇನು ಸೈಜಸ್ ಕೊಟ್ಟಿರ್ತಾರೆ. ಸೊ ನಾನು ಸ್ವಲ್ಪ ಲೂಸ್ ಆರ್ಡರ್ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಲೂಸ್ ಬಂದಿದೆ. ಸೊ ಇಷ್ಟು ಫಿಟ್ಟಿಂಗ್ ಮಾಡಿಸಿರೋದು, ಗೊತ್ತಾಯ್ತಲ್ಲ ನಿಮಗೆ. ಇದು ಒಂದು ಪ್ಯಾಂಟು ಮತ್ತು ಈ ಟಾಪು, ಇದೆರಡೇ ನನ್ನ ಫೇವ್ರೆಟು. ಸೊ ಇದೆರಡು ಸ್ವಲ್ಪ ಲೂಸ್ ಆರ್ಡರ್ ಮಾಡಿ ಅದು ಲೂಸ್ ಬಂತು, ಹಾಗಾಗಿ ಫಿಟ್ಟಿಂಗ್ ಮಾಡಿಸ್ಕೊಂಡೆ. ದಿಸ್ ಈಸ್ ಹೌ ದ ಪ್ಯಾಂಟ್ ಲುಕ್ಸ್. ಹಿಂಗಿದೆ, ಇಟ್ಸ್ ಲೈಕ್ ಅ ಸ್ಟ್ರೈಟ್ ಕಟ್ ವೈಡ್ ಲೆಗ್ ಪ್ಯಾಂಟ್. ಐ ಲೈಕ್ಡ್ ಇಟ್ ಆ್ಯಂಡ್ ಐ ಪೇಯ್ಡ್ ಅರೌಂಡ್, ಅದೇ ನಾನು ಹೇಳ್ದಂಗೆ ಇದು ಎಲ್ ಸೈಜ್ ಅಂತ ತೋರಿಸ್ತಿದೆ ಈಗ. ನನಗೆ ಗೊತ್ತಿರೋಂಗೆ ನಾನು 29 ಏನೋ ಆರ್ಡರ್ ಮಾಡಿದ್ದೆ ಸೈಜಲ್ಲಿ. ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 1490 ಫಾರ್ ದಿಸ್ ಪ್ಯಾಂಟ್. ನಾಟ್ ಬ್ಯಾಡ್, ಇಟ್ಸ್ ನೈಸ್. ನೆಕ್ಸ್ಟ್ ಒನ್ ವಿ ಹ್ಯಾವ್ ದಿಸ್ ರೆಡ್ ಮ್ಯಾಕ್ಸಿ ಡ್ರೆಸ್, ಬಾಡಿಕಾನ್ ಡ್ರೆಸ್ ಥರ ಫುಲ್ ಲಾಂಗ್ ಮ್ಯಾಕ್ಸಿ ವೇರ್. ಸೊ ಈ ಡ್ರೆಸ್ನು ತೊಗೊಳ್ಳೇಬೇಕು ಒಂಥರ ಟ್ರೈ ಮಾಡೋದಕ್ಕೆ ಅನ್ನೋ ಥರ ತೊಗೊಂಡಿದ್ದು. ಬಟ್ ಈಗ ಇದೇ ನನ್ನ ಸೇವಿಯರ್. ಯಾಕೆ ಏನು ಅಂತ ಮುಂದೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಥವಾ ವಿಡಿಯೋಸಲ್ಲಿ ಗೊತ್ತಾಗುತ್ತೆ. ದಿಸ್ ಈಸ್ ಹೌ ಇಟ್ ಈಸ್. ರೆಡ್ ಇನ್ ಕಲರ್, ಆಬ್ವಿಯಸ್ಲಿ ರೆಡ್ ಈಸ್ ಮೈ ಫೇವ್ರೆಟ್ ಕಲರ್. ರೆಡ್ ಆರ್ ಎಲ್ಸ್ ವೈಟ್, ಅದೆರಡು ಆಪ್ಷನ್ಗೆ ಹೋಗ್ತಿದೆ. ನಾನು ಬೇರೆ ಕಲರ್ಸು ತೊಗೊಳ್ತೀನಿ, ಬಟ್ ಇದು ರೆಡ್ ನೋಡಿದ್ಮೇಲೆ ಐ ವಾಸ್ ಲೈಕ್ ನೋ, ಐ ಆಮ್ ಗೋನಾ ಗೆಟ್ ದಿಸ್ ಡ್ರೆಸ್ ಅಂತ. ಇದೆಲ್ಲ ನೆಟ್ಟೆಡ್ ಮೆಟೀರಿಯಲು, ನೆಟ್ ಕ್ಲಾತು. ಸ್ಲೀವ್ಲೆಸ್ ಇದು, ಸ್ಲೀವ್ಸ್ಗೆ ಫ್ರಿಂಜಸ್ ಥರ ಕೊಟ್ಟಿದ್ದಾರೆ. ದಿಸ್ ಇಸ್ ಹೌ ಇಟ್ ಈಸ್. ಇಲ್ಲೆಲ್ಲ ಅದೇ ನೆಟ್ನೆ ಕ್ರಿಸ್ ಕ್ರಾಸ್ ತರ ಸ್ಟಿಚ್ ಮಾಡಿದ್ದಾರೆ. ಬಾಡಿಕಾನ್ ಈ ಪ್ಲೈನ್ ಮ್ಯಾಕ್ಸಿ ಡ್ರೆಸ್ಗೆ ಅಟ್ರಾಕ್ಟಿವ್ ಆಗಿ ಫ್ಯಾಷನಬಲ್ ಆಗಿ ಕಾಣ್ತಿರೋದು ಈ ಫ್ರಿಂಜಸ್. ಆ್ಯಂಡ್ ಸೈಡ್ ಕಟ್ ಇದೆ, ಸೈಡ್ ಕಟ್ ಓಪನ್ ಇದೆ. ಆ್ಯಂಡ್ ಇದು ಒಂದು ಇದೇ ಥರ ಲಾಂಗ್ ಒಂದು ಫ್ರಿಂಜ್ನ ಇಲ್ಲಿ ಹಿಂಗೆ ಸುಮ್ಮನೆ ಸ್ಟಿಚ್ ಮಾಡಿ ಹಿಂಗೆ ಫ್ಲೋ ಥರ ಬಿಟ್ಟಿದ್ದಾರೆ. ಇಟ್ಸ್ ನೈಸ್, ಚೆನ್ನಾಗಿದೆ. ಆ್ಯಂಡ್ ಹಿಂದೆ ಡೀಪ್ ಯೂ ನೆಕ್ ಇದೆ. ಮೆಟೀರಿಯಲ್ ತುಂಬ ಸಾಫ್ಟಾಗಿದೆ. ಸೊ ಇದು ಏನು ಮೆಟೀರಿಯಲ್ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ವಿಸ್ಕೋಸಾ ಅಂತ, ವೆಸಿಕೋಸ್ ಬ್ಲೆಂಡೆಡ್ ವಿತ್ ಕಾಟನ್ ಅಂತಾರಲ್ಲ ಆ ಥರ ಟೈಪ್. ಅಂದರೆ ಸ್ಟ್ರೆಚಬಲ್ಲು, ತುಂಬ ಇರಿಟೇಷನ್ ಇಲ್ಲ ಮೈ ಮೇಲೆ ಹಾಕ್ಕೊಂಡ್ರೆ. ಲೈಕ್ ಇಟ್ಸ್ ಸಾಫ್ಟ್ ಟಚ್ ಇದೆ, ತುಂಬ ಇರಿಟೇಟ್ ಏನಾಗಲ್ಲ. ಬಿಕಾಸ್ ಈ ಥರ ಸ್ಟ್ರೆಚಬಲ್ ಈ ಥರ ಮೆಟೀರಿಯಲ್ ಇರಿಟೇಟ್ ಆಗುತ್ತೆ. ಸೊ ಇದೇನು ಇರಿಟೇಷನ್ ಏನಿಲ್ಲ, ಇಟ್ಸ್ ನೈಸ್. ಆರ್ಡರ್ ಮಾಡ್ಬೇಕಾದ್ರೆ ಸೈಜಿಂಗಲ್ಲಿ ಡೌಟ್ ಇತ್ತು. ಸೊ ಅವ್ರದ್ದು ಸೈಜಸ್ ಪ್ರಕಾರನೇ ಪರ್ಫೆಕ್ಟಾಗಿ ಆರ್ಡರ್ ಮಾಡಿದೆ. ಸೊ ನನಗೆ ಎಲ್ ಸೈಜ್ ಬೇಕಾಯ್ತಿದ್ದು. ಓಕೆ, ಎಲ್ಲ ಆರ್ಡರ್ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ, ಪರ್ಫೆಕ್ಟಾಗಿ ಬಂದಿದೆ. ಸೊ ಯಾ, ಎಲ್ ಸೈಜ್ ಇಸ್ ಪರ್ಫೆಕ್ಟ್ ಫಾರ್ ಮಿ. ಕಾಸ್ಟ್ ಪ್ರೈಸ್ ವೈಸು
I'm like 1,990 rupees for this. 2,000 rupees ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು. We can pay around 1,300 500, not 2,000 rupees. ಏನಂದರೆ ಫಾರ್ ದ ಪ್ಯಾಟ್ರನ್ ಟ್ರೆಂಡ್ಗೆ ಪೇ ಮಾಡಬೇಕು, ಬಿಕಾಸ್ ಇಂಡಿಯನ್ ಬ್ರ್ಯಾಂಡ್ ಯಾರು ಈ ಥರ ಇವ್ರ ಥರ ಫ್ಯಾಷನಬಲ್ ಆಗಿ ಮಾಡಲ್ಲ, ಹಾಗಾಗಿ. ಬಟ್ ಮೆಟೀರಿಯಲ್ ಈಸ್ ಆಲ್ಸೋ ನೈಸ್. ಇದಿಷ್ಟೇ ಅನಿಸುತ್ತೆ ಕ್ಲಾತಿಂಗ್ ನಂಗೆ ಸಿಕ್ಕಿದ್ದು. ಎಸ್, ಎವ್ರಿಥಿಂಗ್ ಈಸ್ 2,000, 1,500, 1,300 ಟಾಪ್ಸ್. ಏನೂ ಮಾಡೋಕ್ಕಾಗಲ್ಲ. ಐ ಗಾಟ್ 2 t-shirt, 1 top, 1 jeans and 1 dress. ಇದಿಷ್ಟೇ ಕ್ಲಾತಿಂಗ್. ನೆಕ್ಸ್ಟ್ ವಿ ವಿಲ್ ಗೋ ಟು ಆಕ್ಸೆಸರೀಸ್. ಆಕ್ಸೆಸರೀಸ್ ಅಂದರೆ ನಾನು ಏನು ಇಯರಿಂಗ್ಸು, ನೆಕ್ ಪೀಸ್ ಏನು ಶಾಪ್ ಮಾಡಲಿಲ್ಲ. ಒಂದು ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ. ಇಯರಿಂಗ್ಸ್ ಸ್ಟಡ್ಸ್ ಎಲ್ಲ ಇಟ್ ವಾಸ್ 300, 400, 500. ಗೋ ಟು ವಿಂಕಾರೋಸ್ ಇನ್ RR Nagar, ಯು ವಿಲ್ ಗೆಟ್ ಇನ್ ಸಸ್ತಾ. ಆರ್ ಎಲ್ಸ್ ಎನಿ ಸ್ಟ್ರೀಟ್ ಶಾಪಿಂಗ್ ಲೈಕ್ ಜಯನಗರ್, ಮಲ್ಲೇಶ್ವರಂ ಕಮ್ಮಿಲ್ ಸಿಗುತ್ತೆ. ಅದೇ ಪೀಸಸ್ನ ಇಲ್ಲಿ 500, 700 ಹಾಗೆ ಕೋಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಹೇರ್ ಕ್ಲಿಪ್ಸು ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ನಾನೇ ಹೇಳ್ತಾ ಇದ್ದೀನಿಲ್ಲ, ಗೋ ಟು RR Nagar ವಿಂಕಾರೋಸ್. ಯು ವಾಂಟ್ ಅ ಟ್ರೆಂಡಿ ಹೇರ್ ಕ್ಲಿಪ್, ಆರ್ ಯು ವಾಂಟ್ ಅ ಬೋ, ಶೀಲ್ ಕಸ್ಟಮೈಸ್ ಫಾರ್ ಯು, ಆರ್ ಯು ವಾಂಟ್ ಅ ಟಾಪ್ಸ್, ಎನಿಥಿಂಗ್ ಲೈಕ್ ದಿಸ್. ಈ ಥರ ಬೇಕಂದರೆ ಹೋಗಿ ಕಸ್ಟಮೈಸ್ ಮಾಡ್ಕೊಳ್ಳಿ. ಇದ್ರದ್ದು ಅರ್ಧ ಪ್ರೈಸ್ಗೆ ಸಿಗುತ್ತೆ. ಆಕ್ಸೆಸರೀಸಲ್ಲಿ ನನಗಂತೂ ಅದಕ್ಕೆ ಏನು ಆರ್ಡರ್ ಮಾಡಲಿಲ್ಲ. ಇಯರಿಂಗ್ಸ್ ಆಗಿರ್ಬೋದು, ನೆಕ್ ಪೀಸ್ ಆಗಿರ್ಬೋದು, ಅದೇನೂ. ಆ್ಯಂಡ್ ಬ್ಯಾಗ್ಸು ಅಷ್ಟೇ. ಬ್ಯಾಗ್ಸ್ ಏನು ತುಂಬ ಟ್ರೆಂಡಿ ಆಗಿಲ್ಲ. ಬಟ್ ಇಲ್ಲೊಂದು ಪಿಕ್ಚರ್ ಹಾಕ್ತೀನಿ. ಈ ಬ್ಯಾಗ್ ತುಂಬ ಇಷ್ಟ ಆಯ್ತು ನನಗೆ. ನಾನು ಆರ್ಡರ್ ಮಾಡ್ಬೇಕಾದ್ರೆ ಇಟ್ ವಾಸ್ ಔಟ್ ಆಫ್ ಸ್ಟಾಕ್, ಸೊ ಅದಕ್ಕೆ ಸುಮ್ಮನೆ ಆದೆ. ವೆಕೇಷನ್ಸ್ಗೆಲ್ಲ ಈ ಬ್ಯಾಗ್ ಕ್ಯಾರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದು ತುಂಬ ಇಷ್ಟ ಆಗಿದ್ದು ಆಕ್ಸೆಸರೀಸಲ್ಲಿ ಅಂದರೆ ಫೋನ್ ಕೇಸಸ್. ಐಫೋನ್ ಕೇಸಸ್ ಇದೆ, ತುಂಬ ಲಾಟ್ ಆಫ್ ಆಪ್ಷನ್ಸ್ ಇದೆ. ನಾನು ಮುಂಚೆನೂ ಐಫೋನ್ ಕೇಸಸ್ನ ಅರ್ಬ್ಯಾನಿಕಲ್ಲೂ ಶಾಪ್ ಮಾಡಿದ್ದೀನಿ. ಸೊ ಈಗ ಸಾವ್ನಾದಲ್ಲಿ ಐ ಆರ್ಡರ್ಡ್ ಫೋನ್ ಕೇಸ್. ಒಂದು ಫೋನ್ ಕೇಸ್ ಹಾಕಿದೆ ಕಾರ್ಟ್ಗೆ. ಅದೇ ಥರ ಅವರೇ ಹೇಳಿದ್ರು ಬೈ 1 get 1 ಆಪ್ಷನ್ ಇದೆ, ಸೊ ಯು ಗೆಟ್ ಅನದರ್ 1 ಅಂತ. ಸೊ ಅದಕ್ಕೆ 2 ಐಫೋನ್ ಕೇಸಸ್ ಸಿಕ್ತು. ಆ್ಯಕ್ಚುಲಿ ಒಂದೇ ತೊಗೋಬೇಕು ಅಂದ್ಕೊಂಡಿದ್ದು. ಆಕ್ಸೆಸರೀಸಲ್ಲಿ ನಂಗೆ ಹೇಳೋನಲ್ಲ ಯಾವುದು ವರ್ತ್ ಇದೆ ಅಂತ ಅನಿಸ್ಲಿಲ್ಲ. ಫೋನ್ ಕೇಸಸ್ ವಾಸ್ ನೈಸ್. ಫೋನ್ ಕೇಸಸಲ್ಲೂ ಕೂಡ ಲೈಕ್ ಎಕ್ಸ್ಪೆನ್ಸಿವ್ ಇದೆ. ಬಟ್ ಐ ಗಾಟ್ ದಿಸ್ ಒನ್ ವಿಚ್ ಇಸ್ ಸೋ ಕ್ಯೂಟ್. ತುಂಬ ಚೆನ್ನಾಗಿದೆ ಅಲ್ಲ. ಒಂಥರ ಪರ್ಲ್, ಹಾಫ್ ಪರ್ಲ್ನ ಸ್ಟಿಕ್ ಮಾಡಿದ್ದಾರೆ ಆ್ಯಂಡ್ ಹಾರ್ಟ್ ಥರ. ದಿಸ್ ಇಸ್ ಸೋ ಗುಡ್. ಬಟ್ ಇದು ಎಷ್ಟು ಕ್ಲಿಯರ್ ಆಗಿರುತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ಮೇಲೂ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಅ ಕ್ಲಿಯರ್ ಲೈಕ್ ಕೇಸ್. ಹಿಂದೆ ಇದು ಅವರು ಡಿಸೈನ್ ಇದೆ, ಬಟ್ ಇಲ್ಲೆಲ್ಲ ಕ್ಲಿಯರ್ ಇದೆ. ಅದೇನಾದ್ರು ಎಲ್ಲೋ ಟರ್ನ್ ಆಗಿಬಿಡುತ್ತಲ್ಲ, ಹಂಗೆ ಎಲ್ಲೋ ಟರ್ನ್ ಆಗುತ್ತಾ ಅಥವಾ ಹಿಂಗೆ ಚೆನ್ನಾಗಿರುತ್ತಾ, ಅದು ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಬಟ್ ರೈಟ್ ನೌ ದಿಸ್ ಇಸ್ ಸೋ ಕ್ಯೂಟ್. ಇದರಲ್ಲಿ ಬೈ 1 get 1 ಇತ್ತು. ಎಲ್ಲದರಲ್ಲೂ ಏನು ಬೈ 1 get 1 ಆಪ್ಷನ್ ಇರಲಿಲ್ಲ. ದಿಸ್ ವಾಸ್ ಅರೌಂಡ್ 590 rupees, ಬಟ್ ನನಗೆ 259ಗೆ ಸಿಕ್ತು. ಲೈಕ್ ಬೈ 1 get 1 ಥರ, ಎರಡಕ್ಕೆ 50% ಆಫ್ ಥರ. ಸ್ಟರ್ಡಿ ಆಗಿದೆ, ಒಂಥರ ಹಿಂಗೆ ಬೆಂಡ್ ಆಗೋ ಥರ ಎಲ್ಲ ಇಲ್ಲ. ಇಟ್ ಇಸ್ ಸ್ಟರ್ಡಿ, ಬಟ್ ತುಂಬ ಕ್ಯೂಟ್ ಆಗಿದೆ ಅಲ್ಲ. ಆ್ಯಂಡ್ ನಾನು ನೋಡ್ದಂಗೆ ಬೇರೆ ಯಾವುದು ಫೋನ್ ಕೇಸಸ್ ಇಲ್ಲ, ಬರೀ ಐಫೋನಿಗೆ ಮಾತ್ರ ಕೇಸಸ್ ಇರೋದು. ಸೊ ಬೈ 1 get 1 ಅಲ್ಲಿ ಇನ್ನೊಂದು ಸ್ವಲ್ಪ ಬೇಸಿಕ್ ತಗೊಳ್ಳೋಣ, ಸೊ ಇದು ಈ ಥರ ಫ್ಯಾನ್ಸಿ ಇದೆಯಲ್ಲ ಅಂದ್ಬಿಟ್ಟು ಐ ಗಾಟ್ ಅನದರ್ 1 ಬೇಸಿಕ್ ಬ್ಲ್ಯಾಕ್ ಕಲರ್ದು ವಿಚ್ ಲುಕ್ಸ್ ಲೈಕ್ ದಿಸ್. ವಿಡಿಯೋ ಅಥವಾ ಫೋಟೋದಲ್ಲಿ ಅಲ್ಲಿ ನಾನು ಆ್ಯಪಲ್ಲಿ ನೋಡಿದಾಗ ಇದು ಒಂಥರ ಕುಷನ್ಸ್ ಥರ ಬರುತ್ತೆ ಅನ್ನೋ ಥರ ಅಂದ್ಕೊಂಡೆ, ಬಿಕಾಸ್ ಪಿಕ್ಚರಲ್ಲಿ ಹಾಗೆ ಕಾಣ್ತಿತ್ತು. ನೋ, ಇಟ್ಸ್ ಲೈಕ್ ನಾರ್ಮಲ್ ಕ್ಲಾತ್ ಸ್ಟಿಚ್ಡು, ಏನು ಕುಷನ್ಸ್ ಎಲ್ಲ ಇಲ್ಲ. ಬೈ 1 get 1 ಆಗಿರೋದ್ರಿಂದ ಇದಕ್ಕೂ ಐ ಪೇಡ್ ಅರೌಂಡ್ 259 rupees. ಇದೆರಡು ಫೋನ್ ಕೇಸಿಂದ ಇಟ್ ಕಾಸ್ಟೆಡ್ ಮೀ ಅರೌಂಡ್ 590 rupees. ಫಸ್ಟ್ ಪ್ರಾಡಕ್ಟ್ ಫ್ರಮ್ ದಿಸ್ ಹಾಲ್ ಈಸ್ ಅ ಕ್ಲಿಪ್. ಸೊ ಆಕ್ಸೆಸರೀಸಲ್ಲಿ ಏನಾದ್ರು ಒಂದಾರು ತರ್ಸೋಣ ಅಂತ ತರಿಸ್ದೆ, ಬಟ್ ಈಗ ರಿಗ್ರೆಟ್ ಆಗ್ತಿದೆ. ಸೊ ದಿಸ್ ಫ್ಲವರ್ ಕ್ಲಿಪ್, ಓ ಮೈ ಗಾಡ್ ಹೌ ಕ್ಯೂಟ್ ಇಟ್ ಈಸ್ ಅಲ್ಲ. ತುಂಬ ಚೆನ್ನಾಗಿದೆ, ಕಲರ್ ವೇರಿಯೇಷನ್ಸ್ ಬಂದಿರೋದು ಇದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 190 rupees. ಸೊ 190 rupeesಲ್ಲಿ ನನಗೆ 800 ಆ ಥರ ನನಗೆ ಕೂಪನ್ ಸಿಕ್ತಲ್ಲ, ಸೊ ಅದೆಲ್ಲದಕ್ಕೂ ಅಪ್ಲೈ ಆಗಿದೆ. ಸೊ ಹಾಗಾಗಿ ನನಗೆ 167 ಏನೋ ಬಿದ್ದಿದೆ ಅಟ್ ದ ಎಂಡ್ ಲಾಸ್ಟ್ ಬಿಲ್ಲಿಂಗಲ್ಲಿ. ಬಟ್ ದಿಸ್ ಆ್ಯಕ್ಚುಯಲ್ ಪ್ರೈಸ್ ಇಸ್ 190. ಹ್ಯೂಜ್, ಸೊ ದೊಡ್ಡದಾಗೂ ಇದೆ. ಬಟ್ 190 rupees ಇಟ್ ಡಸಂಟ್ ವರ್ತ್ ಇಟ್, ಬಿಕಾಸ್ ಇದು ಇವಾಗ ಟ್ರೆಂಡ್ ಆಗಿರೋದ್ರಿಂದ. ಸೊ ಜಯನಗರ ಅಥವಾ ವಿಂಕಾರೋಸಲ್ಲಿ ಕೂಡ ಸಿಗುತ್ತೆ ಈ ಥರ ಫ್ಲವರ್ ಕ್ಲಿಪ್ಪು. ಆಲ್ರೆಡಿ ತೊಗೊಂಡೆ, ಇಟ್ ವಾಸ್ ಅರೌಂಡ್ 100 rupees ಒಳಗಡೆ ಇತ್ತು. ಸೊ ಹಾಗಾಗಿ 190 rupees, ದಿಸ್ ಡಸಂಟ್ ವರ್ತ್ ಇಟ್, ಬಟ್ ಇಟ್ಸ್ ನೈಸ್, ಇಟ್ಸ್ ಕ್ಯೂಟ್. ದಿಸ್ ಇಸ್ ದ ಲಾಸ್ಟ್ ಪ್ರಾಡಕ್ಟ್ ಆ್ಯಂಡ್ ಇಷ್ಟಕ್ಕೆ ವಿ ಪೇಯ್ಡ್ ಅರೌಂಡ್ 6,600 rupees ಅಂದರೆ ಟೋಟಲ್ ಆಗಿದ್ದು. ಸೊ ಅದರಲ್ಲಿ 800 rupees ಅವ್ರು ಕೂಪನ್ ಕೊಟ್ರಲ್ಲ, ಅದು ಮೈನಸ್ ಆಗಿ I paid around 5,840 rupees for all these products which I shopped from Savna Urbanic. 5,000 rupees challenge madana anta hogi. At the end I paid
5,840 rupees. ಇದಾಗಿತ್ತು ನನ್ನ ಸಾವನಾ ಅರ್ಬ್ಯಾನಿಕ್ ಹಾಲ್ ರಿಲೇಟೆಡ್ ಟು ಮೈ ಬರ್ತ್ಡೇ ಆ್ಯಂಡ್ 5,000 rupees ಶಾಪಿಂಗ್ ಚಾಲೆಂಜ್. ಆಸ್ ಸಿಂಪಲ್ ಆಸ್ ದಟ್, ಬಿಕಾಸ್ ಬೇಗ ಮುಗ್ದೋಗ್ಬಿಡ್ತು ಹಾಲ್ ವಿಡಿಯೋ. ಯಾಕಂದರೆ ಎಷ್ಟು ಒಂದು 6-7 pieces ಇದೇನೋ ಅಷ್ಟೇ. ದಿಸ್ ಆ್ಯಪ್ ಹ್ಯಾಸ್ ಟ್ರೆಂಡಿ ಕ್ಲಾತ್ಸ್ ಬಟ್ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಎವ್ರಿಥಿಂಗ್ ಒಂಥರ ಮಿಡ್ ರೇಂಜ್ ಅಂತಾರಲ್ಲ ಆ ಥರ 1,000-1,500 ಡ್ರೆಸ್ಸಸ್ ಎಲ್ಲ ಬೇಕು ಅಂದರೆ ಇಟ್ಸ್ ಆಲ್ ಅರೌಂಡ್ 2,000 ಆ ಥರ. ಆ್ಯಪ್ ಮತ್ತು ಪ್ರೈಸಿಂಗ್ ಅಥವಾ ಓವರ್ ಆಲ್ ಇಷ್ಟ ಆಯಿತಾ ಅಂದರೆ ನಂಗೆ ಇಷ್ಟ ಆಯಿತು. ಒಂದು ಸ್ವಲ್ಪ ಪ್ರೈಸಿಂಗ್ ಕಮ್ಮಿ ಆದರೆ ಇನ್ನೂ ಇಷ್ಟ ಆಗುತ್ತೆ. ಬಟ್ ನಾನು ತೊಗೊಂಡಿರೋ ಪ್ರಾಡಕ್ಟ್ಸ್ ಕೂಡ ಇಷ್ಟ ಆಯಿತು ಆ್ಯಂಡ್ ಆ್ಯಪಲ್ಲಿ ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಸೈಜಿಂಗಲ್ಲಿ ಇನ್ನೂ ದೇ ಶುಡ್ ಕಮ್ ಅಪ್ ವಿತ್ ದ ಸೈಜಸ್ ಫಾರ್ ಇಂಡಿಯಾ. ಆ್ಯಂಡ್ ದಿಸ್ ಇಸ್ ಹೌ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ಆ್ಯಂಡ್ ದಟ್ಸ್ ಇಟ್ ಫಾರ್ this haul video. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.